ಅಗ್ರಹಾರ ಜೈಲಿನ ಕತ್ತಲೆ ಕೋಣೆಯಲ್ಲಿ ದರ್ಶನ್ ಇದ್ದಾರೆ. ಜೈಲಿನಲ್ಲಿ ವಿಲ್ವಿಲಾ ಅಂತ ಒದ್ದಾಡೋ ಪರಿಸ್ಥಿತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ. ಕಾಟೇರನಿಗೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಯಾವುದೂ ಇಲ್ಲ ಸದ್ಯಕ್ಕೆ. ಪರಪ್ಪನ ಅಗ್ರಹಾರ ಜೈಲಿನ ಕತ್ತಲ ಕೋಣೆಯಲ್ಲಿ ಸದ್ಯ ದರ್ಶನ್ ಇದ್ದಾರೆ. ಜೈಲಿನಲ್ಲಿ ಒಂದು ರೀತಿ ಕೈ ಕಟ್ಟಾಕಿದಂತಹ ಪರಿಸ್ಥಿತಿ ಅವರಿಗೆ. ಸುಪ್ರೀಂ ಚಾಟಿ ಬೀಸಿದ ಬಳಿಕ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮುಂಚೆ ಕೊಡ್ತಾ ಇದ್ರಲ್ಲ ವಿವಿಐಪಿ ಟ್ರೀಟ್ಮೆಂಟ್, ಅದು ಯಾವುದನ್ನು ಕೊಡಕ್ಕೆ ಮುಂದಾಗ್ತಾ ಇಲ್ಲ, ಭಯಪಟ್ಟಿದ್ದಾರೆ. ಅಲ್ಟಿಮೇಟ್ ಕೆಲಸ ಇಂಪಾರ್ಟೆಂಟ್ ಅಲ್ವಾ. ಜೈಲಿನಲ್ಲಿ ವಿಲ್ವಿಲಾ ಅಂತ ದಾಸ ಒದ್ದಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಭಾವ, ಹಣ ವರ್ಕ್ ಆಗ್ತಾ ಇಲ್ಲ. ಕಾಟೇರನಿಗೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಹಾಗಾದ್ರೆ ದರ್ಶನ್ ಅವರ ಜೀವನ ಶೈಲಿ ಮೊನ್ನೆಯಿಂದ ಜೈಲಿನಲ್ಲಿ ಹೇಗಿದೆ ಗೊತ್ತಾ? ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನೂತನ ಮಹಿಳಾ ಕೇಂದ್ರ ಕಾರಾಗೃಹ ಕೊಠಡಿ ಸಂಖ್ಯೆ ನಂಬರ್ 1 ಇಲ್ಲಿ ಡಿ ಗ್ಯಾಂಗ್ ಈಗ ವಾಸ್ತವ್ಯ ಹೂಡಿದೆ. ಮಹಿಳೆಯರಿಗಾಗಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಕಾರಾಗೃಹ ಇದು. ಸುಮಾರು 500 ಖೈದಿಗಳ ಸಾಮರ್ಥ್ಯ ಇರುವಂತಹ ಕೊಠಡಿಯಲ್ಲಿ ಇವರನ್ನು ಬಿಟ್ಟಿದ್ದಾರೆ ಈಗ. ಆದರೆ ಇನ್ನೂ ಕೂಡ ಮಹಿಳಾ ಖೈದಿಗಳಿಗೆ ಅದನ್ನು ಕೊಟ್ಟಿಲ್ಲ, ಅಂದರೆ ಉದ್ಘಾಟನೆ ಆಗಿದೆ, ಕೊಟ್ಟಿಲ್ಲ ಅಂತ ಇದ್ದಾರೆ. ಎನಿವೇ ಇರಲಿ, ಕೋವಿಡ್ ಸಮಯದಲ್ಲಿ ಕ್ವಾರಂಟೈನ್ ಜೈಲಾಗಿತ್ತದು. ಸದ್ಯ ದರ್ಶನ್ ಅಂಡ್ ಗ್ಯಾಂಗನ್ನು ಅದೇ ಸೆಲ್ನಲ್ಲಿ ಇರಿಸಲಾಗಿದೆ. ದಿನದ 24 ಗಂಟೆ ಕೂಡ 4 ಗೋಡೆಯ ಮಧ್ಯೆಯೇ ಕಾಲವನ್ನು ಕಳಿಬೇಕು. ಕಾರಿಡಾರ್ನಲ್ಲಿ ವಾಕ್ ಮಾಡೋಕ್ಕೆ ಅನುಮತಿ ಇಲ್ಲ. ಊಟ ತಿಂಡಿ ಕೊಠಡಿಗೆ ಪೂರೈಸ್ತಾ ಇದ್ದಾರೆ ಸಿಬ್ಬಂದಿ. ಒಂದು ರೀತಿ ಬೋನೆಲ್ಲ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ. ಕೇಜ್ ಒಳಗೆ ಹಾಕ್ತಾರಲ್ಲ, ಬೋನ್ ಅಂದರೆ ಬೇಡ ಬಿಡಿ, ಕೇಜ್ ಅಂತ ಒಂದು ಸ್ಟ್ಯಾಂಡರ್ಡ್ ಪದವನ್ನು ಬಳಸೋಣ. ಕೇಜ್ನಲ್ಲಿ ಹಾಕಿ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ ಅವ್ರನ್ನ. ದರ್ಶನ್ ಇರುವ ಕೋಣೆಯಲ್ಲಿ ಟಿವಿನೂ ಇಲ್ಲ, ಖಾಲಿ ಕೂತ್ಕೊಳ್ಬೇಕು. ಇಲ್ಲಾಂದರೆ ಪುಸ್ತಕ ಓದ್ಬೋದು. ಹವ್ಯಾಸ ಇಲ್ಲಿ ತನಕ ಇಲ್ಲ ಅಂದರೆ ಇನ್ನು ಮುಂದಕ್ಕೆ ಬೆಳೆಸ್ಕೋಬೋದು. ದಿನದ 24 ಗಂಟೆ ಕೂಡ ಜೈಲು ಸಿಬ್ಬಂದಿಗಳಿಂದ ಅವ್ರ ಮೇಲೆ ಹದ್ದಿನ ಕಣ್ಣು ಇಡಲಾಗಿದೆ. ಕರ್ತವ್ಯ ನಿರತ ಸಿಬ್ಬಂದಿಗೆ ಬಾಡಿ ಓರ್ನ್ ಕ್ಯಾಮೆರಾ ಹಾಕೊಳ್ಳೋಕೆ ಸೂಚನೆ ಕೊಟ್ಟಿದ್ದಾರೆ. ಸಿಬ್ಬಂದಿಗಳು ಕೂಡ ದರ್ಶನ್ ಬಳಿ ಮಾತಾಡೋ ಹಂಗಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಯಾರ್ಯಾರು ಕಣ್ಣಿದೆ ಅಂತ ನೋಡ್ತಾ ಹೋಗೋಣ. ಓರ್ವ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅವರು ನಿಗಾ ವಹಿಸ್ತಾರೆ. 2 ಜೈಲರ್, 2 ಅಸಿಸ್ಟೆಂಟ್ ಜೈಲರ್ ಕೂಡ ಉಸ್ತುವಾರಿ ವಹಿಸಿದ್ದಾರೆ. ಅಂದರೆ ಆ ಗ್ಯಾಂಗನ್ನು ನೋಡ್ಕೊಳ್ಳೋಕ್ಕೆ, ದರ್ಶನ್ ಅವ್ರನ್ನ ನೋಡ್ಕೊಳ್ಳೋಕೆ ಎಷ್ಟು ಜನ ವ್ಯವಸ್ಥೆ. ಸೆಲ್ ಬಳಿ 2 ಹೆಡ್ ವಾರ್ಡರ್ ಮತ್ತು 2 ವಾರ್ಡರ್ಗಳ ನಿಯೋಜನೆ ಆಗಿದೆ. ಜೈಲಿನಲ್ಲಿ ದರ್ಶನ್ಗೆ ಯಾರ ಭೇಟಿಗೂ ಕೂಡ ಅನುಮತಿ ಅಥವಾ ಅವಕಾಶ ಸಿಕ್ಕಿಲ್ಲ. ದಿನದ 24 ಗಂಟೆ ಕೂಡ ಜೈಲು ಸಿಬ್ಬಂದಿ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ, ಮುಂಚೆ ಬೇಲ್ ತಗೊಂಡು ಹೊರಗೆ ಬಂದ್ರಲ್ಲ, ಅದಕ್ಕಿಂತ ಮುಂಚೆ ಅವ್ರಿಗೆ ಜೈಲಿನಲ್ಲಿ ಇದ್ರೂ ಕೂಡ ಅವ್ರಿಗೆ ಬೇಕಾಗಿರೋ ಸವಲತ್ತುಗಳನ್ನು ಒದಗಿಸಲಾಗ್ತಾ ಇತ್ತು. ಎಕ್ಸಾಂಪಲ್, ಅವರಿಗೆ ಬೆನ್ನೋವಿರೋ ಕಾರಣ, ಈಗ ನಮ್ಗಳ ಥರ ಚಾಪೆ ಅಥವಾ ನಾರ್ಮಲ್ ಹಾಸಿಗೆ ಮೇಲೆ ಮಲಗಿ ರೂಢಿ ಇರಲ್ಲ ಅವ್ರಿಗೆ. ಐಷಾರಾಮಿ ಜೀವನವನ್ನು ನಡೆಸ್ಕೊಂಡು ಬಂದಂಥವ್ರು. ನೀನು ಜೈಲಲ್ಲಿ ಕೊಡೋ ಫೆಸಿಲಿಟೀಸ್ನೇ ಬಳಸು ಅಂದ್ರೆ ಆಗುತ್ತಾ? ಹಾಗಾಗಿ ಅವರಿಗೆ ಬೆನ್ನೋವು ಅನ್ನೋ ಕಾರಣ ಕೊಟ್ಟು ಒಂದು ಒಳ್ಳೆ ಕುಷನ್ ಇರುವಂತಹ ಒಂದು ಬೆಡ್ಡನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ಮೆತ್ತಗೆನ ಹಾಸಿಗೆ ಮೇಲೆ ಮಲ್ಕೊಳ್ತಾ ಇದ್ರು. ಕಾಫಿ ಕಪ್ ಕೊಟ್ಕೊಂಡು ಒಂದು ಟೇಬಲ್ ಥರ, ಈಗ ನಾವು ಹೋಟೆಲ್ಗಳಿಗೆ ಹೋದಾಗ ಏನಾದರೂ ಮೀಟಿಂಗ್ ಮಾಡೋಕ್ಕೆ ಒಂದು 4-5 ಜನಕ್ಕೆ ಟೇಬಲ್ ಹಾಕಿ ಕೂರಿಸ್ತಾರಲ್ಲ, ಹಾಗೆ ಅದಕ್ಕೂ ಅವಕಾಶ ಇತ್ತು. ಇದೆಲ್ಲವೂ ಎಕ್ಸಾಂಪಲ್, ನಾನು ಬೇಸಿಕ್ ಆಗಿ ಹೇಳ್ತಾ ಇರೋದು. ಯಾರಾದರೂ ಬಂದು ನೋಡ್ತಾರೆ ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ಫೋನ್ ಫೆಸಿಲಿಟೀಸ್ ಇತ್ತು, ಎಲ್ಲವೂ, ಊಟ ಉಪಚಾರ ಎಲ್ಲದರ ವ್ಯವಸ್ಥೆಯೂ ಇತ್ತು ಅವ್ರಿಗೆ. ಇದ್ರ ಮೇಲೆ ಮೊನ್ನೆ ಕೆಂಡ ಕಾರಿದ್ದು ಸುಪ್ರೀಂ ಕೋರ್ಟ್. ಅಲ್ಲ ರೀ, ಅವರು ಜೈಲಿಗೆ ಆರೋಪಿಗಳಾಗಿ ಬಂದಿದಾರ ಅಥವಾ ಸೆಲೆಬ್ರಿಟಿಗಳಾಗಿ ಬಂದಿದಾರಲ್ಲ, ಇಂಥ ವ್ಯವಸ್ಥೆ ಮಾಡಿಕೊಟ್ರೆ ಜೈಲು ಇರುವಂಥದ್ದೇ ಏನು ಕೇಳಿ, ಮನ ಪರಿವರ್ತನೆ ಮಾಡೋಕ್ಕೆ ಈ ರೀತಿಯ ಫೆಸಿಲಿಟೀಸ್ ಕೊಟ್ಬಿಟ್ರೆ ಏನ್ರಿ ಪರಿವರ್ತನೆ ಆಗುತ್ತೆ? ದುಡ್ಡಿದ್ದವ್ರಿಗೊಂದು, ದುಡ್ಡಿಲ್ಲ ಅಂದವ್ರಿಗೊಂದು ಅಂತ ನಾವೇ ಅದನ್ನ ಪ್ರೂವ್ ಮಾಡ್ದಂಗೆ ಆಗಲ್ವಾ ಅಂತ ಕ್ಲಾಸ್ ತಗೊಂಡಿತ್ತು. ಇದ್ರ ಬೆನ್ನಲ್ಲೇ ಈಗ ಅವರ ಪರಿಸ್ಥಿತಿ ಅವರ ಶತ್ರುಗೂ ಬೇಡ ಅನ್ನುವಂಗೆ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಬೇರೆಯವರು ಆ ಒಂದು ಜೀವನವನ್ನು ಅನುಭವಿಸೋದು ಬೇರೆ, ಎಲ್ಲ ಇದ್ದು ಎಲ್ಲ ಸುಪತ್ತಿಗೆಯಲ್ಲೇ ಬೆಳೆದು ಈಗ ಏಕಾಏಕಿ ಇಂಥದ್ದೊಂದು ಪ್ರಕರಣದಲ್ಲಿ ತಳಕಾಕೊಂಡು ಅಥವಾ ಸಿಗಾಕೊಂಡು ಆರೋಪವನ್ನು ಹೊತ್ಕೊಂಡು ಜೈಲೊಳಗೆ ಸಾಮಾನ್ಯ ಕೈದಿಯಂತೆ ನೀನು ಇರು ಅಂದರೆ ವಿಪರೀತ ಕಷ್ಟ ಆಗುತ್ತೆ. ವಿಪರೀತ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ. ಅಲ್ಲಿನ ಊಟ ತಿಂಡಿ ವ್ಯವಸ್ಥೆಗಳು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ. ಅಜಯ್, ಪಂಚತಾರ ವ್ಯವಸ್ಥೆಗಳು ಯಾವೂ ಕೂಡ ಇಲ್ಲದೆ ದರ್ಶನ್ ಅವರ ಟೀಮ್ ಅಥವಾ ದರ್ಶನ್ ಗ್ಯಾಂಗ್ ಜೈಲಿನಲ್ಲಿ ಹೇಗೆ ದಿನವನ್ನ ಕಳೀತಾ ಇದೆ?
ಖಂಡಿತ ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರುವಂತ ಏನು ದರ್ಶನ್ ಆಗಿರ್ಬೋದು, ಜೊತೆಗೆ ಅವರ ಸಂಗಡಿಗರು ಏನಿದ್ರೆ 7 ಜನ ಆರೋಪಿಗಳು ಸೇರಿದಂತೆ ಒಟ್ಟು 7 ಜನ ಆರೋಪಿಗಳನ್ನ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಇರಿಸಲಾಗಿದೆ. ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯಾದಂತ VIP ಟ್ರೀಟ್ಮೆಂಟ್ ಆಗಿರ್ಬೋದು, ರಾಜ್ಯಾತೀತ ಆಗಿರ್ಬೋದು, ಯಾವುದು ಕೂಡ ಕೊಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಯಾಕಂದ್ರೆ ಕಳೆದ ಬಾರಿ ಕೂಡ ಅರೆಸ್ಟ್ ಆದಂತ ಸಂದರ್ಭದಲ್ಲಿಯೇ ಜೈಲಿನಲ್ಲೇ ಕೂಡ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಕಾಫಿಯನ್ನ ಕುಡಿಯುವಂತದ್ದು, ಸಿಗರೇಟ್ ಸೇರುವಂತದ್ದು, ಜೊತೆಗೆ ಆ ಟೇಬಲ್ ಮೇಲೆ ಕೂತ್ಕೊಂಡು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಎಲ್ಲವೂ ಕೂಡ ಸಾಕ್ಷಿ ಸಮೇತವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ದಾಖಲೆ ಸಮೇತ ಫೋಟೋ ಕೂಡ ಒಂದು ಸಲ್ಲಿಸಲಾಗಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿದ್ರೆ, ಒಂದು ವೇಳೆ ಐಷಾರಾಮಿ ಜೀವನವನ್ನ ಅಥವಾ ರಾಜ್ಯಾತೀತ ಏನಾದ್ರು ಕೊಟ್ಟಿರೋದು ಗೊತ್ತಾಯ್ತು ಅಂದ್ರೆ ಜೈಲಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ನೇರವಾಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಹೀಗಾಗಿ ಅದೇ ಒಂದು ಈಗ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ದರ್ಶನ್ಗೆ ಕೆಲವೊಂದಷ್ಟು VIP ಟ್ರೀಟ್ಮೆಂಟ್ ಕೊಡಬಹುದು ಅನ್ನೋ ಕೆಲವೊಂದಷ್ಟು ಅನುಮಾನ ಇತ್ತು. ಹೀಗಾಗಿ ಯಾವುದು ಕೂಡ ಕೊಡಬಾರ್ದು ಅಂತ ಹೇಳಿ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಅಲ್ಲಿ ದರ್ಶನ್ಗೆ ಯಾವುದೇ ರೀತಿಯಾದಂತ VIP ಟ್ರೀಟ್ಮೆಂಟ್ ಸಿಗ್ತಲ್ಲ, ಕೇವಲ ಅಲ್ಲಿ ಏನು ಈಗ ಜೈಲಿನಲ್ಲಿ ಇದಾರಲ್ಲ ಆ ಒಂದು ಬ್ಯಾರೆಕ್ಸ್ ನಲ್ಲೇ ಇರಬೇಕು, ಯಾವುದೇ ಕಾರಿಡಾರ್ ನಲ್ಲಿ ಕೂಡ ಓಡಾಡೋದಕ್ಕೆ ಒಂದು ಅವಕಾಶ ಇಲ್ಲ, ಜೊತೆಗೆ ಯಾರನ್ನು ಕೂಡ ಭೇಟಿಯನ್ನ ಮಾಡಬಾರ್ದು. ಪ್ರಮುಖವಾಗಿ ಇಲ್ಲಿ ಮಹಿಳೆಯರಿಗಾಗಿ ನೂತನವಾಗಿ ಒಂದು ಕಾರಾಗೃಹನ ಮಾಡಲಾಗಿತ್ತು. ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ಕ್ವಾರಂಟೈನ್ ಸೆಲ್ ಆಗಿ ಮಾಡಲಾಗಿತ್ತು. ಅಲ್ಲಿ 500ಕ್ಕೂ ಹೆಚ್ಚು ಕೈದಿಗಳನ್ನ ಸಾಮರ್ಥ್ಯ ಇರುವಂತ ಕೊಠಡಿಯನ್ನ ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ ಆ ಒಂದು ಸಮಯದಲ್ಲೂ ಕೂಡ ಕ್ವಾರಂಟೈನ್ ಅಲ್ಲಿ ಜೈಲಾಗಿತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಕೂಡ ದರ್ಶನ ಗ್ಯಾಂಗ್ ಅದೇ ಸೆಲ್ನಲ್ಲಿ ಈಗ ಸದ್ಯಕ್ಕೆ ಇರಿಸಲಾಗಿದೆ. ದಿನದ 24 ಗಂಟೆಗಳು ಕೂಡ ಓಡ ಮಧ್ಯಲ್ಲೇ ಇರ್ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯಾದಂತ ವಾಕ್ ಮಾಡ್ತೀವಿ ಅನ್ನೋದು ಕೂಡ ಜೈಲಿಂದ ಈಚೆ ಒಂದು ಕಾರಿಡಾರ್ ಕೂಡ ವಾಕ್ ಮಾಡೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ ಊಟ ತಿಂಡಿ ಏನಿದೆ ಎಲ್ಲವನ್ನೂ ಕೂಡ ಸಿಬ್ಬಂದಿಗಳೇ ನೇರವಾಗಿ ಸೆಲ್ಗೆ ಹೋಗಿ ಕೊಡ್ತಾ ಇದ್ರೆ, ಜೊತೆಗೆ ಖಾಲಿ ಕೂರ್ಬೇಕು ಇಲ್ಲವೇ ಅಥವಾ ಪುಸ್ತಕವನ್ನು ಓದೋದಕ್ಕೆ ಮಾತ್ರ ಅವಕಾಶ ಇದೆ. ಯಾಕಂದ್ರೆ ಯಾವುದೇ ಟಿವಿ ಆಗಿರ್ಬೋದು ಐಷಾರಾಮಿ ಒಂದು ಭದ್ರತೆಯನ್ನು ಕೂಡ ಅವ್ರಿಗೆ ಕೊಟ್ಟಿಲ್ಲ. ಜೊತೆಗೆ ಕೇವಲ ಅಲ್ಲಿ ಸಿಬ್ಬಂದಿಗಳನ್ನ ಮಾತಾಡ್ಸೋ ಕೂಡ ಚಾನ್ಸ್ ಕೊಡ್ತಾ ಇಲ್ಲ ಅಲ್ಲಿ. ಯಾಕಂದ್ರೆ ಓರ್ವ ಅಸಿಸ್ಟೆಂಟ್ ಸೇರಿದಂತೆ ಸೂಪರಿಂಟೆಂಡೆಂಟ್ ಸೇರಿದಂತೆ ನಿಗಮನ ವಹಿಸಬೇಕು ಮಾಡಿ ಒಂದು ಕ್ಯಾಮ್ರಾವನ್ನ ಅಲ್ಲಿ ಧರಿಸ್ಕೊಂಡು ಅಲ್ಲಿ ಡ್ಯೂಟಿಯನ್ನ ಮಾಡ್ಬೇಕಾಗುತ್ತೆ. ಸೆಲ್ ಬಳಿ 2 ವಾರ್ಡನರ್ ಆಗಿರ್ಬೋದು, ಜೊತೆಗೆ ಒಂದು ಜೈಲರ್ ಸೂಪರಿಂಟೆಂಡೆಂಟ್ ಏನಿದ್ದಾರೆ ಅವರು ಮಾತ್ರ ಅಲ್ಲಿ ಅವರ ಜೊತೆಗೆ ಇದ್ದು ಅಲ್ಲಿ ಯಾವುದೇ ರೀತಿಯಾದಂತ ಬೇರೆಯವ್ರನ್ನ ಮೀಟ್ ಮಾಡುವಂತ ಕೆಲಸಗಳಾಗಿರ್ಬೋದು. ಈ ರೀತಿ ಆರೋಪ ಹೊತ್ಕೊಂಡು ಜೈಲಲ್ಲಿ ಇರುವಂತವ್ರಿಗೆ ವಾರದಲ್ಲಿ ಅಂದ್ರೆ ಅಥವಾ ಇಷ್ಟು ದಿನದಲ್ಲಿ ಒಬ್ಬರನ್ನ ಕುಟುಂಬಸ್ಥರನ್ನ ಭೇಟಿ ಆಗ್ಬೋದು ಅನ್ನೋ ಅವಕಾಶ ಎಲ್ಲ ಇತ್ತಲ್ಲ ಮುಂಚೆ, ಈಗ ಅದನ್ನೇನ್ ಮಾಡಿದ್ದಾರೆ? ಈ ಒಂದು ಪ್ರಕರಣದಲ್ಲಿ ಲಾಯರ್ ಜೊತೆ ಒಂದು ಸಮಾಲೋಚನೆ ಮಾಡೋದಕ್ಕೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ವಾರಕ್ಕೆ ಒಮ್ಮೆ ಕುಟುಂಬಸ್ಥರನ್ನ ಅಥವಾ 3 ದಿವಸಕ್ಕೆ ಒಂದು ಬಾರಿ ವಕೀಲರನ್ನು ಕೂಡ ಭೇಟಿ ಮಾಡೋದಕ್ಕೆ, ಜೊತೆಗೆ ಒಂದು 10 ನಿಮಿಷಗಳ ಕಾಲ ಮಾತಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಅದನ್ನ ಬಿಟ್ಟು ಬೇರೆಯವ್ರ ಜೊತೆ ಯಾವುದೇ ಸ್ನೇಹಿತರಾಗಿರ್ಬೋದು, ಇಲ್ಲ ಸಿನಿಮಾ ಇಂಡಸ್ಟ್ರಿ ಎಲ್ಲ ಇರುವಂತ ಕೆಲವೊಂದಷ್ಟು ಜನಗಳನ್ನ ಭೇಟಿ ಆಗುವಂತದ್ದಾಗಿರ್ಬೋದು, ಜೊತೆಗೆ ಅವ್ರಿಗೆ ಬೇಕಾಗಿದಂತ ಫುಡ್ಗಳನ್ನ ತರಿಸ್ಕೊಳ್ಳೋದಾಗಿರ್ಬೋದು, ಇದು ಯಾವ್ದು ಕೂಡ ಸದ್ಯಕ್ಕೆ ಇಲ್ಲ. ಫುಡ್ ಅನ್ನು ಬೇಕು ಅಂತ ಅಂದ್ರೆ ಮನೆಯ ಊಟ ಬೇಕು ಅಂತಂದ್ರೆ ಅದಕ್ಕೆ ರೀಸನ್ ಅನ್ನ ಕೊಡ್ಬೇಕಾಗುತ್ತೆ. ಆರೋಗ್ಯದಲ್ಲಿ ನಮ್ಗೆ ಏರುಪೇರ್ ಆಗಿದೆ, ಈ ಜೈಲಿನ ಊಟ ನಮ್ಗೆ ಸೆಟ್ ಆಗ್ತಿಲ್ಲ ಅಂತ ಹೇಳಿ ಕೋರ್ಟ್ಗೆ ಮನವರಿಕೆಯನ್ನ ಮಾಡ್ಕೊಂಡು ಆ ನಂತರ ಕೋರ್ಟ್ ಕೊಟ್ಟಂತ ಆದೇಶದ ಮೇಲೆ ಬೇಕಾದ್ರೆ ಮನೆಯಿಂದ ಊಟವನ್ನ ತರಿಸ್ಕೊಬಹುದು. ಅದೇ ರೀತಿಯಾಗಿ ವಾರಕ್ಕೆ 2 ಬಾರಿ 10 ನಿಮಿಷಗಳ ಕಾಲ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಫೋನ್ ನಲ್ಲಿ ಕೂಡ ಪರ್ಮಿಷನ್ ಇರುತ್ತೆ. ಹೀಗಾಗಿ ಕೆಲವೊಂದಷ್ಟು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತದೆ. ಅಂದ್ರೆ ಕೋರ್ಟ್ಗೆ ಮನವರಿಕೆಯನ್ನ ಮಾಡ್ಬೇಕು ಅಂತ ಊಟ ತಿಂಡಿ ಸರಿಯಾಗಿ ಆಗ್ತಿಲ್ಲ, ನಂಗೆ ಮನೆ ಊಟ ಬೇಕು ಅಂತ ಮನವಿನ ಸಲ್ಲಿಸೋದಕ್ಕೆ ಒಂದ್ ಕಡೆ ದರ್ಶನ್ ಪರ ವಕೀಲರು ಕೂಡ ತಯಾರಿಯನ್ನ ನಡೆಸ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಎಲ್ಲಾ ರೀತಿಯಾದ ಸವಲತ್ತುಗಳನ್ನ ಕೊಡೋದಿಕ್ಕಾಗಲ್ಲ. ಕೇವಲ ಇದು ಏನು ಗೈಡೆನ್ಸ್ ಇದೆ ಅದರಲ್ಲಿ ಮಾತ್ರ ಅವ್ರು ಕೆಲವೊಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ನ್ಯಾಯಾಲಯದ ಮೊರೆ ಹೋಗಿ ನಂತರ ಊಟ ತಿಂಡಿಯ ವಿಚಾರದಲ್ಲಿ ಕೂಡ ಪಡ್ಕೋಬಹುದಾಗಿದೆ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಅಂದ್ರೆ ಜೈಲಿನ ಹೊರಗೆ ಅವರು ಡಿ ಬಾಸ್ ಇರ್ಬೋದು, ಚಾಲೆಂಜಿಂಗ್ ಸ್ಟಾರ್ ಇರ್ಬೋದು, ಆದ್ರೆ ಜೈಲಿನ ಒಳಗೆ ಒಬ್ಬ ಕೊಲೆಯ ಆರೋಪಿ ಅಷ್ಟೇ. ಹಾಗೆ ಈಗ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ.